ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಮಾಡ್ಯೂಲ್ 2 ಅಂತ ಬಂದಾಗ VTU ನಲ್ಲಿ ನಿಮಗೆ ಮೇಜರ್ ಆಗಿ 4 ಪ್ರಾಬ್ಲಮ್ಸ್ ಬರ್ತವೆ. ಒಂದು SVD ತುಂಬಾ ಲೆಂತಿ ಇರುತ್ತೆ, ಮತ್ತೆ ಅಷ್ಟು ಬೇಗ ಮಾಡೋದಕ್ಕೂ ಆಗಲ್ಲ, ಅರ್ಥನೂ ಆಗಲ್ಲ, ಜಾಸ್ತಿ ಸ್ಟೆಪ್ಸ್ ಇರ್ತವೆ. ಸೊ ಅದನ್ನ ಬಿಟ್ರೆ ಎಸ್ ಅಲ್ಗೋರಿದಮ್ ವೆರಿ ಈಸಿ ಇರುತ್ತೆ. ಎಸ್ ಅಲ್ಗೋರಿದಮ್ ಆದ್ಮೇಲೆ ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಲ್ಗೋರಿದಮ್, ಅದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಟು ಎಸ್ ಅಲ್ಗೋರಿದಮ್. ಸೊ ಇದು ಕೂಡ ಆಲ್ಮೋಸ್ಟ್ ಈಸಿ ಇರುತ್ತೆ. ನೆಕ್ಸ್ಟ್ ಬರುವಂತದ್ದು PCA ಪ್ರಿನ್ಸಿಪಲ್ ಕಾಂಪೋನೆಂಟ್ ಅನಾಲಿಸಿಸ್. ಸೊ ಆ ಪ್ರಾಬ್ಲಮ್ ಕೂಡ ವೆರಿ ಈಸಿ ಇರುತ್ತೆ. ಸೊ ಫಸ್ಟ್ PCA ನ ಕಲೀರಿ, ನೆಕ್ಸ್ಟ್ ಎಸ್ ಅಲ್ಗೋರಿದಮ್, ನೆಕ್ಸ್ಟ್ ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಲ್ಗೋರಿದಮ್ ಅನ್ನ ಕಲಿತು ಆಮೇಲೆ ಟೈಮ್ ಉಳಿದ್ರೆ ಮಾತ್ರ ನೀವು SVD ಗೆ ಹೋಗ್ರಿ ಅಂತ ನಾನು ಹೇಳ್ತೀನಿ. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ಯಾಕಂತಂದ್ರೆ ಇವುಗಳು ಈಸಿ ಇರ್ತವೆ. ಫಸ್ಟ್ ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಲ್ಗಾರಿದಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ 2 ಬೌಂಡ್ರಿಗಳನ್ನ ಕ್ರಿಯೇಟ್ ಮಾಡ್ಕೊಂತೀವಿ. ಒಂದು ಮೋಸ್ಟ್ ಜನರಿಕ್ ಬೌಂಡ್ರಿ, ಇನ್ನೊಂದು ಮೋಸ್ಟ್ ಸ್ಪೆಸಿಫಿಕ್ ಬೌಂಡ್ರಿ ಅಂತ. ಸೊ ನೋಡಿ, ಇಲ್ಲಿ ಕೆಳಗಡೆ G0 ಅಂತ ಬರೀತಾ ಇದ್ದೀನಿ. G0 ಅಂತ ಅಂದ್ರೇನು? ಮೋಸ್ಟ್ ಜನರಿಕ್ ಬೌಂಡ್ರಿ. ನೆಕ್ಸ್ಟ್ S0 ಅಂತ ಬರೀತೀನಿ. S0 ಅಂತ ಅಂದ್ರೇನು? ಮೋಸ್ಟ್ ಸ್ಪೆಸಿಫಿಕ್ ಬೌಂಡ್ರಿ. ಇವಾಗಲೇ ನೀವು ಬರೆಯಕ್ ಹೋಗ್ಬೇಡ್ರಿ, ಮಧ್ಯದಲ್ಲಿ ನಾನು ಈ ರೀತಿ ಕವರ್ ಮಾಡ್ತಾ ಬರೋದು. ಸೊ ಅದಕ್ಕೋಸ್ಕರ ಫುಲ್ ಬರ್ದಾದ್ಮೇಲೆ ನೀವು ನೋಟ್ಸ್ ಬರ್ಕೋವಂತ್ರಿ. ಸೊ ಮೋಸ್ಟ್ ಜನರಿಕ್ ಬೌಂಡ್ರಿ, ಮೋಸ್ಟ್ ಸ್ಪೆಸಿಫಿಕ್ ಬೌಂಡ್ರಿ. ಸ್ಟಾರ್ಟಿಂಗ್ ಅಲ್ಲಿ ಮೋಸ್ಟ್ ಸ್ಪೆಸಿಫಿಕ್ ಬೌಂಡ್ರಿಲಿ ಏನಿರ್ತಾವ ಗೊತ್ತಾ? ಎಲ್ಲಾ ವ್ಯಾಲ್ಯೂಗಳು ಅಂತಂದ್ರೆ ಎಲ್ಲಾ ಅಟ್ರಿಬ್ಯೂಟ್ಸ್ಗೂ ಕೂಡ ನಾವು ನಲ್ ಅನ್ನ ಅಸೈನ್ ಮಾಡ್ತೀವಿ. ಫಸ್ಟ್ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಎಷ್ಟು ಅಟ್ರಿಬ್ಯೂಟ್ಸ್ ಗಳಿದಾವೆ ಅಂತ ನೋಡೋಣ. ಎಕ್ಸಾಂಪಲ್ ಅಂತ ಕೊಟ್ಟಾರೆ, ಇದು ಅಟ್ರಿಬ್ಯೂಟ್ಸ್ ಅಲ್ಲ. ಸ್ಕೈ ಈಸ್ ಅಟ್ರಿಬ್ಯೂಟ್, ಏರ್ ಟೆಂಪರೇಚರ್ ಈಸ್ ಅಟ್ರಿಬ್ಯೂಟ್, ಹ್ಯೂಮಿಡಿಟಿ, ವಿಂಡ್, ವಾಟರ್, ಫೋರ್ಕಾಸ್ಟ್. ಸೊ ಇವುಗಳು ಮಾತ್ರ ಏನಂತ ಕರಿಬಹುದು? ನಾವು ಅಟ್ರಿಬ್ಯೂಟ್ಸ್ ಅಂತ ಕರಿಬಹುದು. ಇವು ಎಂಜಾಯ್ ಸ್ಪೋರ್ಟ್ಸ್ ಇದೆಯಲ್ಲ, ಇದು ಕಂಡೀಷನ್, ಪಾಸಿಟಿವ್ ಮತ್ತೆ ನೆಗೆಟಿವ್ ಕಂಡೀಷನ್ಗಳು. ಸೊ ಇದನ್ನ ನಾವು ತಗೊಳಂಗಿಲ್ಲ ಅಟ್ರಿಬ್ಯೂಟ್ಸ್ ಆಗಿ. ಸೊ ಟೋಟಲ್ ಎಷ್ಟು ಅಟ್ರಿಬ್ಯೂಟ್ಸ್ ಗಳಿದಾವೆ? 6 ಅಟ್ರಿಬ್ಯೂಟ್ಸ್. ಸೊ ಮೋಸ್ಟ್ ಸ್ಪೆಸಿಫಿಕ್ ಬೌಂಡ್ರಿಯಲ್ಲಿ S0 ಅಲ್ಲಿ ಸ್ಟಾರ್ಟಿಂಗ್ ಏನಿರುತ್ತೆ, ಎಲ್ಲಾ ಅಟ್ರಿಬ್ಯೂಟ್ಸ್ಗೂ ಕೂಡ ನಾವು ನಲ್ ಅನ್ನ ಅಸೈನ್ ಮಾಡಿರ್ತೀವಿ. ನಲ್ 1 2 3 4 5 6. ಯಾಕೆ 6 ಅನ್ನ ತಗೊಂಡಿದ್ದು? ಟೋಟಲ್ 6 ಅಟ್ರಿಬ್ಯೂಟ್ಸ್. ನೆಕ್ಸ್ಟ್ ಇಲ್ಲಿ ಮೋಸ್ಟ್ ಜನರಿಕ್ ಬೌಂಡ್ರಿ ಅಂತ ಬಂದಾಗ ಅದೇ ರೀತಿ ಆ 6 ಅಟ್ರಿಬ್ಯೂಟ್ಸ್ ಗೆ ನಾವೇನ್ ಮಾಡ್ತೀವಿ? ಕ್ವಶನ್ ಮಾರ್ಕ್ ಅನ್ನ ಅಸೈನ್ ಮಾಡಿರ್ತೀವಿ. ಮೋಸ್ಟ್ ಜನರಿಕ್ ಬೌಂಡ್ರಿ ಅಂತ ಬಂದಾಗ ಕ್ವಶನ್ ಮಾರ್ಕ್, ಮೋಸ್ಟ್ ಸ್ಪೆಸಿಫಿಕ್ ಬೌಂಡ್ರಿ ಅಂತ ಬಂದಾಗ ನಲ್. ಸೊ ಇವಾಗ ಒಂದೊಂದಾಗೆ ತಗೊಂತ ಹೋಗೋಣ. ಫಸ್ಟಿಗೆ ಮೊದಲನೇ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಸೊ ಅದ್ರದ್ದು ಎಲ್ಲಾ ಅಟ್ರಿಬ್ಯೂಟ್ಸ್ ಗಳಿಗೆ ಏನೇನ್ ವ್ಯಾಲ್ಯೂ ಇದೆ ಅಂತ ನೋಡ್ತಾ ಹೋಗೋಣ. ಅವುಗಳನ್ನ ಫಸ್ಟ್ ನಾವು ಯಾರ ಜೊತೆ ಮ್ಯಾಚಿಂಗ್ ಮಾಡಬೇಕು? ಜನರಿಕ್ ಬೌಂಡ್ರಿ ಜೊತೆ. ಫಸ್ಟ್ ಮೋಸ್ಟ್ ಜನರಿಕ್ ಬೌಂಡ್ರಿ ಜೊತೆ ನಾವು ಮ್ಯಾಚಿಂಗ್ ಅನ್ನ ಮಾಡ್ತೀವಿ. ಫಸ್ಟ್ ಸನ್ನಿ ಈಸ್ ಮ್ಯಾಚಿಂಗ್ ವಿತ್ ಕ್ವಶನ್ ಮಾರ್ಕ್ ಎಸ್. ಏನಂತ ತಗೋಬೇಕು? ಎಸ್ ಅಂತ ತಗೋಬೇಕು. ನೋಡಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಏನೇ ಅಟ್ರಿಬ್ಯೂಟ್ಸ್ ಇರ್ಲಿ, ಪಾಸಿಟಿವ್ ಇದೆ ಅಂತಂದ್ರೆ ಪಾಸಿಟಿವ್ ಅಂದ್ರೆ ಎಸ್, ನೆಗೆಟಿವ್ ಅಂತ ಅಂದ್ರೆ ನೋ. ಸೊ ಪಾಸಿಟಿವ್ ಇದ್ದಾಗ ಏನಾಗುತ್ತೆ ಗೊತ್ತಾ? ಈ ಕ್ವಶನ್ ಮಾರ್ಕ್ಗಳು ಇವಕ್ಕೆ ಮ್ಯಾಪ್ ಆಗ್ತವೆ. ಪಾಸಿಟಿವ್ ಇದ್ದಾಗ ಮಾತ್ರ ಕ್ವಶನ್ ಮಾರ್ಕ್ಗಳು ಎಲ್ಲಾ ಅಟ್ರಿಬ್ಯೂಟ್ಸ್ ಗಳಿಗೂ ಕೂಡ ಮ್ಯಾಪ್ ಆಗ್ತವೆ. ಸೊ ಏನಂತ ಬರೀಬಹುದು? ಸನ್ನಿ ಈಸ್ ಮ್ಯಾಪಿಂಗ್ ಟು ಕ್ವಶನ್ ಮಾರ್ಕ್, ವಾರ್ಮ್ ಈಸ್ ಮ್ಯಾಪಿಂಗ್ ಟು ಕ್ವಶನ್ ಮಾರ್ಕ್, ನಾರ್ಮಲ್ ಈಸ್ ಮ್ಯಾಪಿಂಗ್ ಟು ಕ್ವಶನ್ ಮಾರ್ಕ್, ಸ್ಟ್ರಾಂಗ್ ಈಸ್ ಮ್ಯಾಪಿಂಗ್ ಟು ಕ್ವಶನ್ ಮಾರ್ಕ್, ವಾರ್ಮ್ ಈಸ್ ಮ್ಯಾಪಿಂಗ್ ಟು ಕ್ವಶನ್ ಮಾರ್ಕ್, ಸೇಮ್ ಈಸ್ ಮ್ಯಾಪಿಂಗ್ ಟು ಕ್ವಶನ್ ಮಾರ್ಕ್. ನೀವು ಪ್ರೀವಿಯಸ್ ವಿಡಿಯೋನ ನೋಡಿದ್ರೆ ಎಸ್ ಅಟ್ರಿಬ್ಯೂಟ್ ನಿಮಗೆ ಗೊತ್ತಿರುತ್ತೆ. ಏನಾದ್ರೂ ಕೂಡ ಅಟ್ರಿಬ್ಯೂಟ್ ಮತ್ತೆ ಕ್ವಶನ್ ಮಾರ್ಕ್ ಬಂದ್ರೆ ನಾವು ಕ್ವಶನ್ ಮಾರ್ಕ್ ಅನ್ನೇ ಇಟ್ಟಿರ್ತೀವಿ ಅಂತ. ಸೊ ಏನಂತ ಬರೀಬಹುದು? G1 ಅಂತ ಇಲ್ಲೇ ಬರೀಬಹುದು. ಸರಿನಾ? ಯಾಕಂತಂದ್ರೆ ಮತ್ತೆ ಇನ್ನೊಂದ್ಸಲಿ ಎಲ್ಲವನ್ನೂ ಕೂಡ ಕ್ವಶನ್ ಮಾರ್ಕ್ ಅಂತ ಬರೆಯೋದ್ರ ಬದಲು G1 ಅಂತ ಬರೀತೀವಿ. ನೆಕ್ಸ್ಟ್ ಇವಾಗ ಇಲ್ಲಿಗೆ ಬರೋಣ. ಮೋಸ್ಟ್ ಸ್ಪೆಸಿಫಿಕ್ ಬೌಂಡ್ರಿ S1 ಅನ್ನ ಬರೀಬೇಕು. ಸೊ ಇದನ್ನೇ ನಾವು ಯೂಸ್ ಮಾಡಬೇಕು. ಫಸ್ಟ್ ಇಲ್ಲಿ ಕಂಪ್ಯಾರಿಸನ್, ನೆಕ್ಸ್ಟ್ ಇಲ್ಲಿ ಕಂಪ್ಯಾರಿಸನ್, ಆ ರೀತಿ. ಸೊ ಇಲ್ಲಿ ನೋಡಿದಾಗ ಸನ್ನಿ ಇದೆ, ಸನ್ನಿ ಮತ್ತೆ ನಲ್ ನಾಟ್ ಮ್ಯಾಚಿಂಗ್. ಇಲ್ಲಿ ಕ್ವಶನ್ ಮಾರ್ಕ್ ಮಾತ್ರ ಮ್ಯಾಚ್ ಆಗುತ್ತೆ ಹೊರತು ನಲ್ ಮ್ಯಾಚ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಗೊತ್ತಾ? ಇಲ್ಲಿ ಸನ್ನಿ ಇದೆ. ಸೊ ಸನ್ನಿನ ಏನ್ ಮಾಡ್ತೀವಿ? ನಲ್ ಹತ್ರ ರೀಪ್ಲೇಸ್ ಮಾಡ್ತೀವಿ, S1. ಸೊ ಈ ನಲ್ ಬದಲು ಏನಂತ ಬರೀತೀವಿ? ಸನ್ನಿ. ನೆಕ್ಸ್ಟ್ ಈ ನಲ್ ಬದಲು ವಾರ್ಮ್ ಅನ್ನ ಬರೀತೀವಿ. ನೆಕ್ಸ್ಟ್ ನಾರ್ಮಲ್, ನೆಕ್ಸ್ಟ್ ಸ್ಟ್ರಾಂಗ್, ನೆಕ್ಸ್ಟ್ ವಾರ್ಮ್, ನೆಕ್ಸ್ಟ್ ಸೇಮ್. ಸರಿನಾ? ಇವಾಗ ಮೊದಲನೇ ಸ್ಟೆಪ್ ಮುಗೀತು. ಎರಡನೇ ಸ್ಟೆಪ್ಪಿಗೆ ಹೋಗೋಣ. ಸೊ ಎರಡನೇ ಸ್ಟೆಪ್ ಅನ್ನ ನೀವು ನೋಡಿದ್ರೆ ಇಲ್ಲಿ ಸನ್ನಿ ಈಸ್ ಮ್ಯಾಚಿಂಗ್ ಟು ಕ್ವಶನ್ ಮಾರ್ಕ್. ಎಸ್, ಕ್ವಶನ್ ಮಾರ್ಕಿಗೆ ಸನ್ನಿ ಇರ್ಬೋದು. ಯಾವುದೇ ಅಟ್ರಿಬ್ಯೂಟ್ಸ್ ಮ್ಯಾಚ್ ಆಗುತ್ತೆ ಯಾವಾಗ ಎಸ್ ಇದ್ರೆ ಅಂತ ಅಂದ್ರೆ ಪಾಸಿಟಿವ್ ಇದ್ರೆ. ಇಲ್ಲಿ ಔಟ್ಪುಟ್ ಪಾಸಿಟಿವ್ ಕಂಡೀಷನ್ ಇದ್ದಾಗ ಏನಾಗ್ತಾ ಇರುತ್ತೆ? ಕನ್ಸಿಸ್ಟೆಂಟ್ ಆಗಿರುತ್ತೆ ಅಂತ ಅರ್ಥ. ಸೊ ಹೈ ವಿಲ್ ಮ್ಯಾಚ್ ಟು ಕ್ವಶನ್ ಮಾರ್ಕ್, ಸ್ಟ್ರಾಂಗ್ ವಿಲ್ ಮ್ಯಾಚ್ ಟು ಕ್ವಶನ್ ಮಾರ್ಕ್, ವಾರ್ಮ್ ವಿಲ್ ಮ್ಯಾಚ್ ಟು ಕ್ವಶನ್ ಮಾರ್ಕ್, ಸೇಮ್ ವಿಲ್ ಮ್ಯಾಚ್ ಟು ಕ್ವಶನ್ ಮಾರ್ಕ್, ಎಸ್ ವಿಲ್ ಮ್ಯಾಚ್ ಟು ಕ್ವಶನ್ ಮಾರ್ಕ್. ಸೊ ಇವಾಗ ಕ್ವಶನ್ ಮಾರ್ಕ್ ಮತ್ತೆ ಯಾವುದೇ ಅಟ್ರಿಬ್ಯೂಟ್ಸ್ ಅನ್ನ ಮ್ಯಾಚ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ?
ಕ್ವಶನ್ ಮಾರ್ಕ್ ಅನ್ನೇ ಬರೀತೀವಿ. ಸೊ G2 ಅಂತ ಇಲ್ಲೇ ಬರೋದ್ರಾಯ್ತು. G0, G1, G2 ಮೂರಕ್ಕೂ ಕೂಡ ಆನ್ಸರ್ ಏನು, ಎಲ್ಲದೂ ಕೂಡ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಇಲ್ಲಿ ಕಂಪ್ಯಾರಿಸನ್ ಮಾಡೋಣ ಮೋಸ್ಟ್ ಸ್ಪೆಸಿಫಿಕ್ ಬೌಂಡ್ರಿಗೆ. ಸೊ ಮೋಸ್ಟ್ ಸ್ಪೆಸಿಫಿಕ್ ಬೌಂಡ್ರಿ ಯಾವ ರೀತಿ, ಪ್ರೀವಿಯಸ್ ಅಲ್ಲಿ ಇವಾಗ ನಮಗೆ ಬಂದಿದ್ದು S1, ಸೊ ಅದ್ರ ಜೊತೆ ಕಂಪೇರ್ ಮಾಡಬೇಕು. ಸನ್ನಿ ಜೊತೆ ಕಂಪೇರ್ ಮಾಡ್ತೀನಿ, ಎಸ್ ಕರೆಕ್ಟ್ ಇದೆ. ಸೊ ಏನಂತ ಬರೀತೀನಿ, S2 ಅಲ್ಲಿ ಸನ್ನಿ ಅಂತಾನೆ ಬರೀತೀನಿ, ಕಾಮ. ವಾರ್ಮ್ ಜೊತೆ ಮ್ಯಾಚ್ ಮಾಡ್ತೀನಿ, ಎಸ್ ಮ್ಯಾಚ್ ಆಗ್ತಾ ಇದೆ, ಸೊ ವಾರ್ಮ್ ಅಂತಾನೆ ಬರೀತೀನಿ. ನೆಕ್ಸ್ಟ್ ಹೈ ಅನ್ನ ನಾರ್ಮಲ್ ಜೊತೆ ಮ್ಯಾಚ್ ಮಾಡ್ತಾ ಇದ್ದೀನಿ, ಮ್ಯಾಚ್ ಆಯ್ತಾ, ಇಲ್ಲ. ಸೊ ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಕ್ವಶನ್ ಮಾರ್ಕ್. ಇಲ್ಲಿ ಹೈ ಇತ್ತು, ಇಲ್ಲಿ ನಾರ್ಮಲ್ ಇತ್ತು, ಇವೆರಡು ಕೂಡ ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಕ್ವಶನ್ ಮಾರ್ಕ್ ಬರೀಬೇಕು. ನೆಕ್ಸ್ಟ್ ಸ್ಟ್ರಾಂಗ್ ಮತ್ತೆ ಸ್ಟ್ರಾಂಗ್ ಮ್ಯಾಚ್ ಆಗ್ತಾ ಇದೆಯಾ, ಎಸ್ ಸ್ಟ್ರಾಂಗ್ ಅಂತ ಬರೀರಿ. ನೆಕ್ಸ್ಟ್ ವಾರ್ಮ್ ಮತ್ತೆ ವಾರ್ಮ್ ಮ್ಯಾಚ್ ಆಗ್ತಾ ಇದೆಯಾ, ವಾರ್ಮ್ ಅಂತ ಬರೀಬೇಕು. ನೆಕ್ಸ್ಟ್ ಸೇಮ್ ಮತ್ತೆ ಸೇಮ್ ಮ್ಯಾಚ್ ಆಗ್ತಾ ಇದೆಯಾ, ಎಸ್ ಸೊ ಸೇಮ್ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಮೂರನೇದಕ್ಕೆ ಬರೋಣ. ಇಲ್ಲಿ ನೀವು ನೋಡಿದ್ರೆ ರೈನಿ ಇದೆ, ಬಟ್ ಕಂಡೀಷನ್ ಏನು, ನಾಟ್ ಇರೋದು ಅಲ್ವಾ. ಸೊ ನಮಗೆ ಔಟ್ಪುಟ್ ಏನ್ ಬರ್ತಾ ಇದೆ, ನಾಟ್ ಅಂತ ಬರ್ತಾ ಇದೆ, ಅಂತಂದ್ರೆ ನೆಗೆಟಿವ್ ಬರ್ತಾ ಇದೆ, ನೋ ಅಂತ ಕೊಟ್ಟಿದ್ದಾರೆ. ಸೊ ನೆಗೆಟಿವ್ ಬಂದಾಗ ಏನ್ ಮಾಡ್ಬೇಕು, ಕ್ವಶನ್ ಮಾರ್ಕ್ ಬರೆಯಂಗಿಲ್ಲ ನಾವು. ಸೊ ಕ್ವಶನ್ ಮಾರ್ಕ್ ಬರೆಯಂಗಿಲ್ಲ, ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ರೀತಿ ಅಪ್ಡೇಟ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಮೊದಲಿಗೆ ಇರುವಂತದ್ದು ಯಾವುದು, ರೈನಿ. ಸೊ ರೈನಿಯ ಆಪೋಸಿಟ್ ಅನ್ನ ಬರೀಬೇಕು. ಸೊ ರೈನಿ ಆಪೋಸಿಟ್ ಏನಿದೆ, ಸನ್. ಸೊ ಸನ್ನಿನ ಬರಿತೀನಿ. ಸೊ ಫಸ್ಟ್ ಸನ್ನಿನ ಬರಿಬೇಕು. ಇನ್ನ ಉಳಿದಿರುವಂತಹ 5 ಅಟ್ರಿಬ್ಯೂಟ್ಸ್, 6 ಅಟ್ರಿಬ್ಯೂಟ್ಸ್ ಅಲ್ಲ ಟೋಟಲ್, ಇನ್ನ ಉಳಿದಿರುವಂತಹ 5 ಅಟ್ರಿಬ್ಯೂಟ್ಸ್ಗೂ ಕೂಡ ಕ್ವಶನ್ ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಯಾವ್ದಿರೋದು, ಕೋಲ್ಡ್. ಸೊ ಬರೀತೀರಾ ಇಲ್ಲಿ, ಫಸ್ಟ್ ರೈನಿ ಜಾಗದಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ, ಕೋಲ್ಡ್ ಜಾಗದಲ್ಲಿ ಅದರ ಆಪೋಸಿಟ್ ಬರಿಬೇಕು. ಏನ್ ಬರಿಬೇಕು, ವಾರ್ಮ್ ಅನ್ನ ಬರಿಬೇಕು. ಇನ್ನ ಉಳಿದಿರುವಂತಹ 4ಕ್ಕೂ ಕೂಡ ಕ್ವಶನ್ ಮಾರ್ಕ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಹೈ ಇದೆ, ಹೈದು ಆಪೋಸಿಟ್ ಏನು, ನಾರ್ಮಲ್. ಸೊ ನಾರ್ಮಲ್ ಅನ್ನ ಬರೀಬೇಕು, ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್, ನಾರ್ಮಲ್ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಇಲ್ಲಿ ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಆಪೋಸಿಟ್ ಎಲ್ಲಾದ್ರೂ ಇದೆಯಾ, ಇಲ್ಲ. ಸೊ ಸ್ಟ್ರಾಂಗ್ ಆಪೋಸಿಟ್ ಇಲ್ಲ ಅಂತಂದ್ರೆ ಅದನ್ನ ಬರೆಯುವಂತ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ವಾರ್ಮ್ ಇದೆ, ಸೊ ವಾರ್ಮ್ ಆಪೋಸಿಟ್ ಏನು, ಕೂಲ್. ಕೂಲ್ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕ್ಬೇಕು. ನೆಕ್ಸ್ಟ್ ಚೇಂಜ್ ಅಂತ ಇದೆ, ಚೇಂಜ್ ಆಪೋಸಿಟ್ ಏನು, ಸೇಮ್. ಸರಿನಾ, ಒಂದೇ ಸಲ ಅರ್ಥ ಅಲ್ಲ, ನೀವು ಈ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಸೊ G0, G1, G2 ಎಲ್ಲ ಸೇಮ್ ಇತ್ತು ಕ್ವಶನ್ ಮಾರ್ಕ್, ಯಾಕೆ, ಅವುಗಳ ಕಂಡೀಷನ್ ಎಸ್ ಇತ್ತು. ನೆಕ್ಸ್ಟ್ ಯಾವಾಗ ನೋ ಬಂತು ಅಂದ್ರೆ ನೆಗೆಟಿವ್ ಕಂಡೀಷನ್ ಬಂತು, ಅವಾಗ ಏನ್ ಮಾಡ್ತೀವಿ, ಒಂದೊಂದಾಗೆ ನಾವು ಆಪೋಸಿಟ್ ಅನ್ನ ತಗೊಂತ ಹೋಗ್ತೀವಿ. ಇಲ್ಲಿ ರೈನಿ ಇತ್ತು, ಅದ್ರದ್ದು ಆಪೋಸಿಟ್ ಸನ್ನಿ. ಕೋಲ್ಡ್ ಇತ್ತು, ಅದ್ರದ್ದು ಆಪೋಸಿಟ್ ವಾರ್ಮ್. ನಾರ್ಮಲ್ ಇತ್ತು, ಅದ್ರದ್ದು ಆಪೋಸಿಟ್ ಹೈ. ಇಲ್ಲಿ ಸ್ಟ್ರಾಂಗ್ ಇತ್ತು, ಅದ್ರದ್ದು ಆಪೋಸಿಟ್ ಯಾವುದೂ ಇರಲಿಲ್ಲ, ಸೊ ಅದನ್ನು ತಗೊಂಡೇ ಇಲ್ಲ. ಸೊ ಅದನ್ನ ನಾವು ತಗೊಂಡೇ ಇಲ್ಲ. ಸೊ ಈ ರೀತಿ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಇವಾಗ ಇದನ್ನ ಏನಂತ ಕರಿಬಹುದು, ನಾವು G1 ಅಂತ ಕರಿಬಹುದು. ಸೊ ಈಗ G1 ಅಂತ ಬರ್ದಿದೀನಿ, ಇದರಲ್ಲೂ ಕೂಡ ನಾವು ಎಲಿಮಿನೇಟ್ ಮಾಡ್ಬೇಕಾಗತ್ತೆ. ಅಂತಂದ್ರೆ ಕನ್ಸಿಸ್ಟೆನ್ಸಿಯನ್ನ ಚೆಕ್ ಮಾಡಿ ಎಲಿಮಿನೇಟ್ ಮಾಡ್ಬೇಕಾಗತ್ತೆ. ನೋಡಿ ಇದರಲ್ಲಿ ಯಾವ ಕನ್ಸಿಸ್ಟೆಂಟ್ ಇದಾವೆ, ಯಾವ ಕನ್ಸಿಸ್ಟೆಂಟ್ ಇಲ್ಲ ಅಂತ ಈಸಿಯಾಗಿ ಕಂಡುಹಿಡಿಬಹುದು. ನೋಡಿ ಇವಾಗ ಇಲ್ಲಿ ಬರ್ದಿದ್ದೇನು, ರೈನಿಯ ಆಪೋಸಿಟ್ ಅನ್ನ ಬರ್ದೆ, ಸನ್ನಿ ಅಂತ. ಸೊ ಇದ್ರ ಮೇಲ್ಗಡೆ ಫುಲ್ ಏನಿರ್ಬೇಕು, ಸನ್ನಿನೇ ಇರ್ಬೇಕು, ಸರಿನಾ. ಸೊ ಇದ್ರ ಮೇಲ್ಗಡೆ 2 ಕಂಡೀಷನ್ ಅಲ್ಲೂ ಕೂಡ ಸನ್ನಿ ಇದೆ. ಸೊ ಇದನ್ನ ನಾನು ಉಳಿಸ್ಕೊಂತೀನಿ, ಕನ್ಸಿಸ್ಟೆಂಟ್ ಇದೆ. ನೆಕ್ಸ್ಟ್ ಇಲ್ಲಿ ಕೋಲ್ಡ್ ಆಪೋಸಿಟ್ ವಾರ್ಮ್ ಅಂತ ಬಂದಿದ್ದು, ಇದ್ರ ಮೇಲ್ಗಡೆ ಫುಲ್ ವಾರ್ಮೇ ಇರ್ಬೇಕು, ಅವಾಗ ಮಾತ್ರ ನಾನು ಇದನ್ನ ಉಳಿಸ್ಕೊಳಕ್ಕಾಗದು. ಸೊ ಮೇಲ್ಗಡೆ 2ರಲ್ಲೂ ಕೂಡ ವಾರ್ಮ್ ಇದೆ, ಸೊ ಕನ್ಸಿಸ್ಟೆಂಟ್ ಉಳಿಸ್ಕೊಂತೀನಿ. ನೆಕ್ಸ್ಟ್ ಇಲ್ಲಿ ಹೈ ಅಂತ ಬಂದಿದೆ, ಸೊ ಹೈ ಮೇಲ್ಗಡೆ ಅದರ ಆಪೋಸಿಟ್ ನಾರ್ಮಲ್ ಇರಬೇಕು ಎಲ್ಲದೂ ಕೂಡ. ಸೊ ಮೇಲ್ಗಡೆ 2 ಕಂಡೀಷನ್ ಅಲ್ಲೂ ಕೂಡ ನಾರ್ಮಲ್ ಇದ್ರೆ ಮಾತ್ರ ನಾನು ಕನ್ಸಿಸ್ಟೆಂಟ್ ಅಂತ ತಗೊಳ್ಳೋದು. ಇಲ್ಲಿ ನಾರ್ಮಲ್ ಇದೆ, ಇಲ್ಲಿ ಹೈ ಇದೆ, ಸೊ ದಿಸ್ ಈಸ್ ನಾಟ್ ಕನ್ಸಿಸ್ಟೆಂಟ್. ಸೊ ಇದನ್ನ ನಾನು ರಿಮೂವ್ ಮಾಡಬೇಕು. ನೆಕ್ಸ್ಟ್ ಕೂಲ್ಗೆ ಬರ್ಲಿ, ಇದ್ರ ಸ್ಟ್ರಾಂಗ್ ನಾವು ಫಸ್ಟ್ ಗೆ ತಗೊಂಡಿಲ್ಲ. ಕೂಲ್ ಅಂತ ಬಂದಾಗ ಇಲ್ಲಿ ವಾರ್ಮ್ ಇದೆ, ವಾರ್ಮ್ ಆಪೋಸಿಟ್ ಏನು, ಕೂಲ್. ಸೊ ಕೂಲ್ ಇದೆಯಾ ಮೇಲೆ, ಎಲ್ಲಾರು ಮೇಲೆ ಕೂಲ್ ಇಲ್ವೇ ಇಲ್ಲ, ವಾರ್ಮೇ ಇದೆ. ಸೊ ಅದನ್ನ ಕೂಡ ನಾವು ಕನ್ಸಿಸ್ಟೆಂಟ್ ಅಂತ ತಗೋಬಾರ್ದು. ಅಂದ್ರೆ ಏನು, ಇಲ್ಲಿ ಕೂಲ್ ಅಂತ ತಗೊಂಡಿದ್ರೆ ಮೇಲೆ 2 ಕಂಡೀಷನ್ ಅಲ್ಲೂ ಕೂಡ ಕೂಲ್ ಇರಬೇಕು. ವಾರ್ಮ್ ಅಂತ ತಗೊಂಡಿದ್ರೆ, ಇಲ್ಲಿ ವಾರ್ಮ್ ಅಂತ ತಗೊಂಡಿದ್ರೆ ಮೇಲೆ 2 ಕಂಡೀಷನ್ ಅಲ್ಲೂ ಕೂಡ ವಾರ್ಮ್ ಇರ್ಬೇಕು. ಅಂದ್ರೆ ಎಲ್ಲಿ ನೋ ಅಂತ ಬಂದಿರುತ್ತಲ್ಲ ಅದ್ರ ಮೇಲ್ಗಡೆ ಇರುವಂತ ಕಂಡೀಷನ್ ಎಲ್ಲ ಕೂಡ ಸ್ಯಾಟಿಸ್ಫೈ ಆಗ್ಬೇಕು. ನೆಕ್ಸ್ಟ್ ಇಲ್ಲಿ ಸೇಮ್ ಅಂತ ಬರ್ರಿ, ನೋಡಿ ಚೇಂಜ್ ಇತ್ತು, ಚೇಂಜ್ ಆಪೋಸಿಟ್ ಸೇಮ್ ಅಂತ ಬರ್ಕೊಂಡಿದೀನಿ. ಅಂದ್ರೆ ಮೇಲ್ಗಡೆ 2 ಕಂಡೀಷನ್ ಅಲ್ಲೂ ಕೂಡ ಸೇಮ್ ಇರ್ಬೇಕು. ಸೇಮ್ ಇದೆಯಾ 2 ಕಂಡೀಷನ್ ಅಲ್ಲೂ ಕೂಡ, ಎಸ್. ಸೊ ಇದನ್ನ ಕನ್ಸಿಸ್ಟೆಂಟ್ ಅಂತ ಉಳಿಸ್ಕೊಂತೀವಿ. ಸೊ ಈಗ ಎಷ್ಟು ಉಳ್ಕೊಂಡು, 1, 2, 3 ಮಾತ್ರ ಉಳ್ಕೊಂಡು, ಇವೆರಡನ್ನ ನಾನು ಕ್ಯಾನ್ಸಲ್ ಔಟ್ ಮಾಡಿದೀನಿ, ಯಾಕಂತಂದ್ರೆ ಇವೆರಡು ಕೂಡ ನಾಟ್ ಕನ್ಸಿಸ್ಟೆಂಟ್. ನೆಕ್ಸ್ಟ್ ಇಲ್ಲಿ ಬರೋಣ, S3. ಸೊ ಇಲ್ಲಿ S3 ಅಂತ ಬಂದಾಗ ರೈನಿ ಸನ್ನಿನ ಮ್ಯಾಚ್ ಆಗ್ತಾ ಇದೆಯಾ, ಇಲ್ಲ.
ನೆಕ್ಸ್ಟ್ ಇಲ್ಲಿ ನೋಡಿದ್ರೇನು ನಾಟ್ ಅಂತಾನೆ ಇದೆ, ಅಂತ ಅಂದ್ರೆ ನೆಗೆಟಿವೇ ಇದೆ. ಇಲ್ಲಿ ಮ್ಯಾಚ್ ಕೂಡ ಆಗ್ತಾ ಇಲ್ಲ, ನೆಗೆಟಿವ್ ಕೂಡ ಇದೆ. ಸೊ ಅಂದ್ರೆ ಏನು, ಇದು ಕನ್ಸಿಸ್ಟೆಂಟ್ ಇದೆ. ಇಲ್ಲಿ ಮ್ಯಾಚ್ ಆಗದಲೇ ಇಲ್ಲಿ ಮ್ಯಾಚ್ ಆಗದಲೇ ಇಲ್ಲಿ ಎಸ್ ಅಂತ ಇದ್ದಿದ್ರೆ ಇಟ್ ವಾಸ್ ಅನ್ಕನ್ಸಿಸ್ಟೆಂಟ್ ಅಥವಾ ಇನ್ಕನ್ಸಿಸ್ಟೆಂಟ್ ಅಂತ ಬರಿಬೋದಿತ್ತು. ಇಲ್ಲೇನಾಗಿದೆ, ಇಲ್ಲಿ ರೈನಿ ಈಸ್ ನಾಟ್ ಮ್ಯಾಚಿಂಗ್ ವಿತ್ ದ ಸನ್ನಿ, ರೈನಿ ಈಸ್ ನಾಟ್ ಮ್ಯಾಚಿಂಗ್ ವಿತ್ ಸನ್ನಿ. ಇನ್ನೊಂದೇನು ಕಂಡೀಷನ್, ಇಲ್ಲಿ ಈ ರೋ ಫುಲ್ ಏನಂತ ಕೊಟ್ಟಿದ್ದಾರೆ, ನೋ ಅಂತ ಕೊಟ್ಟಿದ್ದಾರೆ. ಅಂತಂದ್ರೆ ನೆಗೆಟಿವ್ ಕಂಡೀಷನ್ ಅನ್ನ ಕೊಟ್ಟಿದ್ದಾರೆ. ಮ್ಯಾಚ್ ಕೂಡ ಆಗ್ತಾ ಇಲ್ಲ, ನೆಗೆಟಿವ್ ಕಂಡೀಷನ್ ಕೂಡ ಇದೆ ಅಂತಂದ್ರೆ ಇದು ಕನ್ಸಿಸ್ಟೆಂಟ್. ಸೊ ಏನಂತ ಬರೀಬಹುದು, S2 ಮತ್ತೆ S3 ಸೇಮ್ ಇರುತ್ತೆ ಅಂತ ಬರೀಬಹುದು. ಸರಿನಾ? ಸೊ S2 ಮತ್ತೆ S3 ಕನ್ಸಿಸ್ಟೆಂಟ್ ಇರೋದ್ರಿಂದ ಏನು ನಾನು ಚೇಂಜಸ್ ಮಾಡಲ್ಲ. ಇನ್ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ಚೇಂಜಸ್ ಮಾಡ್ತೀವಿ, ಕನ್ಸಿಸ್ಟೆನ್ಸಿ ಇದ್ರೆ ನಾವು ಚೇಂಜಸ್ ಅನ್ನ ಮಾಡಲ್ಲ. ಯಾಕೆ ಕನ್ಸಿಸ್ಟೆನ್ಸ್ ಆಯ್ತು ಇದು, ಪ್ರೀವಿಯಸ್ ಸ್ಟೆಪ್ ಯಾಕೆ ಕನ್ಸಿಸ್ಟೆನ್ಸ್ ಆಯ್ತು ಇದು, ರೈನಿ ಇಸ್ ನಾಟ್ ಮ್ಯಾಚಿಂಗ್ ವಿತ್ ದಿ ಸನ್ನಿ ಅಂತ ಅಂದ್ರೇನು, ನಾವಿಲ್ಲಿ ನೆಗೆಟಿವ್ ಅನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಇಲ್ಲಿ ಔಟ್ಪುಟ್ ಕೂಡ ನೆಗೆಟಿವ್ ಇದೆ, ಇಲ್ಲಿ ಮ್ಯಾಚಿಂಗ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನೆಗೆಟಿವ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಔಟ್ಪುಟ್ ಕೂಡ ನೆಗೆಟಿವ್ ಇದೆ. ಸೊ ಅದಕ್ಕೋಸ್ಕರ ಏನಾಯ್ತು, ಇನ್ಕನ್ಸಿಸ್ಟೆಂಟ್ ಅಲ್ಲ, ಇದು ಕನ್ಸಿಸ್ಟೆಂಟ್ ಆಯ್ತು. ನೆಕ್ಸ್ಟ್ ಲಾಸ್ಟ್ ಒನ್ಗೆ ಹೋಗೋಣ, ಸನ್ನಿ. ಯಾರ ಜೊತೆ ಫಸ್ಟ್, ಮೋಸ್ಟ್ ಜನರಿಕ್ ಫಸ್ಟ್ ನೋಡ್ಬೇಕಾಗಿರೋದು. ಸೊ ಸನ್ನಿ ಈಸ್ ಮ್ಯಾಚಿಂಗ್ ವಿತ್ ಸನ್ನಿ, ಇನ್ನು ಉಳಿದಿರೋದೆಲ್ಲ ಕ್ವಶನ್ ಮಾರ್ಕ್ ಮ್ಯಾಚ್ ಮಾಡೇ ಮಾಡ್ತವೆ. ನೆಕ್ಸ್ಟ್ ವಾರ್ಮ್ ಈಸ್ ಮ್ಯಾಚಿಂಗ್ ವಿತ್ ವಾರ್ಮ್, ಇನ್ನು ಉಳಿದಿರೋದೆಲ್ಲ ಮ್ಯಾಚ್ ಮಾಡೇ ಮಾಡ್ತವೆ, ಯಾಕಂದ್ರೆ ಕ್ವಶನ್ ಮಾರ್ಕ್ ಗಳು ಮ್ಯಾಚ್ ಮಾಡೇ ಮಾಡ್ತವೆ. ನೆಕ್ಸ್ಟ್ ಇದು 5 ಇಲ್ಲ, ಕ್ಯಾನ್ಸಲ್ ಔಟ್ ಮಾಡಿದೀವಿ. ಸ್ಟ್ರಾಂಗ್ ಫಸ್ಟ್ ಗೆ ಬರ್ಕೊಂಡಿಲ್ಲ, ಕೂಲ್ದು ಆಲ್ರೆಡಿ ಸ್ಟ್ರೈಕ್ ಔಟ್ ಮಾಡಿದೀವಿ. ಇಲ್ಲಿ ಸೇಮ್ ಅಂತ ಇದೆ, ಇಲ್ಲಿ ಲಾಸ್ಟ್ ನೇದ್ರಲ್ಲಿ ಏನಂತ ಇದೆ, ಚೇಂಜ್ ಅಂತ ಇದೆ. ಸೇಮ್ ಮತ್ತೆ ಚೇಂಜ್ ಎರಡು ಕೂಡ ಸೇಮ್ ಅಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನ ತಗೊಳ್ಳೋಂತ ಅವಶ್ಯಕತೆ ಇಲ್ಲ, ಇವೆರಡು ಮಾತ್ರ ಸೆಲೆಕ್ಟ್ ಆಗ್ತವೆ. ಅಂದ್ರೆ ಇವೆರಡು ಕನ್ಸಿಸ್ಟೆಂಟ್, ಇದು ಇನ್ಕನ್ಸಿಸ್ಟೆಂಟ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡೋಣ, ಇವೆರಡನ್ನ ಮಾತ್ರ ಬರ್ಕೋಬೇಕು. ಸೊ ಫಸ್ಟ್ ಸನ್ನಿಯನ್ನ ಬರ್ಕೊಳ್ಳೋಣ. 1 2 3 4 5 ಕ್ವಶನ್ ಮಾರ್ಕ್. ನೆಕ್ಸ್ಟ್ ವಾರ್ಮ್ 4 ಕ್ವಶನ್ ಮಾರ್ಕ್. ಸೊ ಇಲ್ಲಿ ಯಾಕೆ ಈ ರೀತಿ ಮಾಡಿದ್ದು ನೋಡಿ, ಕೊನೆಯದು ಏನಿದ್ದು ಸನ್ನಿ ಈಸ್ ಮ್ಯಾಚಿಂಗ್ ವಿತ್ ಸನ್ನಿ, ಸೊ ಅದಕ್ಕೆ ಅದನ್ನ ತಗೊಂಡಿದ್ದೀನಿ. ವಾರ್ಮ್ ಈಸ್ ಮ್ಯಾಚಿಂಗ್ ವಿತ್ ವಾರ್ಮ್, ಸೊ ಅದಕ್ಕೆ ಅದನ್ನ ತಗೊಂಡಿದ್ದೀನಿ. ಹೈ ಅದ್ರದ್ದು ಆಲ್ರೆಡಿ ಕ್ಯಾನ್ಸಲ್ ಆಗಿದೆ, ಇನ್ಕನ್ಸಿಸ್ಟೆಂಟ್ ಅಂತ. ಸ್ಟ್ರಾಂಗ್ ಇಂದು ನಾವು ಬರ್ದೇ ಇಲ್ಲ, ಯಾಕಂದ್ರೆ ಅದು ಆಲ್ರೆಡಿ ಇನ್ಕನ್ಸಿಸ್ಟೆನ್ಸಿ ಇತ್ತು. ನೆಕ್ಸ್ಟ್ ಕೂಲ್ ಇನ್ಕನ್ಸಿಸ್ಟೆನ್ಸಿ ಇದೆ, ಬರ್ದಿಲ್ಲ. ನೆಕ್ಸ್ಟ್ ಇಲ್ಲಿ ಚೇಂಜ್ ಅಂತ ಇದೆ, ಇಲ್ಲಿ ಸೇಮ್ ಅಂತ ಇದೆ. ಸೊ ಇವೆರಡು ಕೂಡ ಮ್ಯಾಚ್ ಆಗ್ತಾ ಇಲ್ಲ, ಸೊ ಅದನ್ನ ನಾನು ಇಲ್ಲಿ ತಗೊಂಡಿಲ್ಲ. ಸೊ ಇವಾಗ ಏನಾಯ್ತು, ಇಲ್ಲಿ ಫುಲ್ ಕಂಪ್ಲೀಟ್ ಆಯ್ತು. ಮೋಸ್ಟ್ ಜನರಿಕ್ ಫಾರ್ಮ್ ಫುಲ್ ಕಂಪ್ಲೀಟ್ ಆಗಿದೆ. ಮೋಸ್ಟ್ ಸ್ಪೆಸಿಫಿಕ್ ಗೆ ಬರೋಣ. ಸೊ S4 ಏನಾಗುತ್ತೆ ಅಂತ ನೋಡೋಣ. ಸನ್ನಿ ಈಸ್ ಮ್ಯಾಚಿಂಗ್ ವಿತ್ ಸನ್ನಿ, ವಾರ್ಮ್ ಈಸ್ ಮ್ಯಾಚಿಂಗ್ ವಿತ್ ವಾರ್ಮ್, ಹೈ ಈಸ್ ಮ್ಯಾಚಿಂಗ್ ವಿತ್ ಕ್ವಶನ್ ಮಾರ್ಕ್. ಸೊ ಕ್ವಶನ್ ಮಾರ್ಕ್ ಎಲ್ಲಾದ್ರ ಜೊತೆ ಮ್ಯಾಚ್ ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ಟ್ರಾಂಗ್ ಈಸ್ ಮ್ಯಾಚಿಂಗ್ ವಿತ್ ಸ್ಟ್ರಾಂಗ್, ಕೂಲ್ ಈಸ್ ನಾಟ್ ಮ್ಯಾಚಿಂಗ್ ವಿತ್ ವಾರ್ಮ್. ಸೊ ಅವಾಗ ಏನ್ ಮಾಡಬೇಕು, ಕ್ವಶನ್ ಮಾರ್ಕ್ ಅನ್ನ ಬರಿಬೇಕು. ಚೇಂಜ್ ಈಸ್ ನಾಟ್ ಮ್ಯಾಚಿಂಗ್ ವಿತ್ ಸೇಮ್, ಸೊ ಅವಾಗ ಏನ್ ಬರಿಬೇಕು, ಕ್ವಶನ್ ಮಾರ್ಕ್ ಅನ್ನ ಬರಿಬೇಕು. ಇನ್ನು ಉಳಿದಿರೋದೆಲ್ಲ ಸೇಮ್. ಸನ್ನಿ ಮ್ಯಾಚ್ ಆಗ್ತಾ ಇತ್ತು, ಸನ್ನಿ ಉಳ್ಕೊಳುತ್ತೆ. ವಾರ್ಮ್ ಮ್ಯಾಚ್ ಆಗ್ತಾ ಇತ್ತು, ವಾರ್ಮ್ ಉಳ್ಕೊಳುತ್ತೆ. ಕ್ವಶನ್ ಮಾರ್ಕು, ಸ್ಟ್ರಾಂಗು, ಮತ್ತೆ ಇಲ್ಲಿ ಕ್ವಶನ್ ಮಾರ್ಕ್. ಸೊ ದಿಸ್ ಈಸ್ ದ ಆನ್ಸರ್. ಏನು, S4. ಸೊ ಏನು, ಮೋಸ್ಟ್ ಸ್ಪೆಸಿಫಿಕ್ ಬೌಂಡ್ರಿ ಇಲ್ಲಿ ಬಂದಿದೆ. ನೆಕ್ಸ್ಟ್ ಮೋಸ್ಟ್ ಜನರಿಕ್ ಬೌಂಡ್ರಿ ಇಲ್ಲಿ ಬಂದಿದೆ. ಸೊ ಇಲ್ಲಿ ನೀವು G2 ಆದ್ಮೇಲೆ ಇದು G3, ನೆಕ್ಸ್ಟ್ ಇಲ್ಲಿ G4. ಸರಿನಾ? ಸೊ G0, G1, G2, G3, G4, S0, S1, S2, S3, S4. ಇಲ್ಲಿ ನೀವು ನೋಡಿದ್ರೆ ಸನ್ನಿ, ವಾರ್ಮ್, ಸ್ಟ್ರಾಂಗ್ 3 ಇದಾವೆ. ಅಂತ ಅಂದ್ರೆ ಏನು, ಇನ್ನೂ ಕೂಡ ಜಾಸ್ತಿ ಕಂಡೀಷನ್ಸ್ ಬರಬಹುದು ಅಂತ ಅಂದ್ರೆ ಇನ್ನೂ ಕೂಡ ಜಾಸ್ತಿ ಕಂಡೀಷನ್ಸ್ ಬರ್ಬೋದು ಅಂತ ನಾವು ಥಿಂಕ್ ಮಾಡ್ಕೊಂತೀವಿ. ಸೊ ಯಾಕಂತಂದ್ರೆ ನೋಡಿ, ಇಲ್ಲಿ 1 2 3 ಇದಾವೆ ಕಂಡೀಷನ್ಸ್ ಅಥವಾ ಅಟ್ರಿಬ್ಯೂಟ್ಸ್. ಇಲ್ಲಿ 2 ಅಟ್ರಿಬ್ಯೂಟ್ಸ್ ಇದಾವೆ. ಸೊ ಇವುಗಳದ್ದು ಕಾಂಬಿನೇಷನ್ ಅನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಇವುಗಳ ಕಾಂಬಿನೇಷನ್ ಯಾವ ರೀತಿ ಮಾಡೋದು, ವೆರಿ ಈಸಿ, ಸಿಂಪಲ್. ಸೊ ಇಲ್ಲಿ ಜಾಗ ಇಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಬರೀತಾ ಇದ್ದೀನಿ. ಸೊ ಸಿಂಪಲ್ ಮ್ಯಾಚಿಂಗ್ ಅನ್ನ ಮಾಡ್ಬೇಕಷ್ಟೇ. ಸನ್ನಿ ಅದ್ರ ಜೊತೆನೆ ಮ್ಯಾಚ್ ಆಗ್ಬಾರ್ದು. ಸನ್ನಿ ಯಾರ ಜೊತೆ ಮ್ಯಾಚ್ ಆಗ್ಬೋದು, ವಾರ್ಮ್ ಜೊತೆ ಒಂದ್ಸಲಿ ಮ್ಯಾಚ್ ಆಗ್ಬೋದು, ಸ್ಟ್ರಾಂಗ್ ಜೊತೆ ಒಂದ್ಸಲಿ ಮ್ಯಾಚ್ ಆಗ್ಬೋದು. ಸೊ ಅವೆರಡರದ್ದು ಕಂಡೀಷನ್ ಅನ್ನು ಕೂಡ ಬರೀರಿ. ಸನ್ನಿ ವಿತ್ ವಾರ್ಮ್ 4 ಕ್ವಶನ್ ಮಾರ್ಕ್. ಸೊ ಅವುಗಳ ಪೊಸಿಷನ್ ಅಲ್ಲೇ ನೀವು ಬರೀಬೇಕು. ನೆಕ್ಸ್ಟ್ ಸನ್ನಿ ಸ್ಟ್ರಾಂಗ್ ಜೊತೆ ಮ್ಯಾಚ್ ಆಗ್ಬಹುದು. ಸನ್ನಿ ಆದ್ಮೇಲೆ ಸ್ಟ್ರಾಂಗ್ ಎಲ್ಲಿ ಬರೋದು, ವಾರ್ಮ್ ಆದ್ಮೇಲೆ ಕ್ವಶನ್ ಮಾರ್ಕ್ ಆದ್ಮೇಲೆ. ಸೊ ಕ್ವಶನ್ ಮಾರ್ಕ್ ಸ್ಟ್ರಾಂಗ್, ಕ್ವಶನ್ ಮಾರ್ಕ್. ಸರಿನಾ? ಸೊ ಅವುಗಳ ಪೊಸಿಷನ್ ಅಲ್ಲೇ ಬರೀಬೇಕು. ಇಲ್ಲಿ ಜಾಗ ಕಡಿಮೆ ಇದೆ ಅಂತ ನಾನು ಈ ರೀತಿ ಬರೀತಿದ್ದೀನಿ. ನೆಕ್ಸ್ಟ್ ಇದ್ರದ್ದು 2 ಕಂಡೀಷನ್ ಕೂಡ ಆಯ್ತು. ನೆಕ್ಸ್ಟ್ ಇಲ್ಲಿ ವಾರ್ಮ್ ಇದೆ. ಸೊ ವಾರ್ಮ್ 2 ಕಂಡೀಷನ್ ಬರ್ಬೋದು. ಒಂದು ಸನ್ನಿ ಜೊತೆ ಅದು ಮ್ಯಾಪ್ ಮಾಡ್ಕೋಬಹುದು, ಇನ್ನೊಂದು ಸ್ಟ್ರಾಂಗ್ ಜೊತೆ. ಅದ್ರ ಜೊತೆ ಅದು ಮಾಡ್ಕೊಳಂಗಿಲ್ಲ. ವಾರ್ಮ್ ಮತ್ತೆ ಸನ್ನಿ ಆಲ್ರೆಡಿ ಆಗಿದೆ, ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ವಾರ್ಮ್ ಮತ್ತೆ ಸ್ಟ್ರಾಂಗ್ ಅನ್ನ ಬರೆಯೋಣ.
ಸೊ ವಾರ್ಮ್ ಮತ್ತೆ ಸ್ಟ್ರಾಂಗ್ ಏನೇನಾಗುತ್ತೆ ಕಂಡೀಷನ್ ಕ್ವಶನ್ ಮಾರ್ಕ್ ವಾರ್ಮ್, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಸ್ಟ್ರಾಂಗ್, ಕ್ವಶನ್ ಮಾರ್ಕ್ ಸ್ಟ್ರಾಂಗ್, ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್. ಸೊ ಇವಾಗ ನಮಗೆ ಏನ್ ಬಂತು, ಕಂಡೀಷನ್ಸ್ ಬಂತು. ಟೋಟಲ್ ಎಷ್ಟು ಕಂಡೀಷನ್ಸ್? ಇದು ಮೊದಲನೇ ಕಂಡೀಷನ್. ನೆಕ್ಸ್ಟ್ ಇಲ್ಲಿ ಎರಡನೇ ಕಂಡೀಷನ್, ಮೂರನೇ ಕಂಡೀಷನ್, ನಾಲ್ಕನೇ ಕಂಡೀಷನ್, ಐದನೇ ಕಂಡೀಷನ್, ಆರನೇ ಕಂಡೀಷನ್. ಸೊ ಇಲ್ಲಿ ಲಾಸ್ಟ್ ಸ್ಟೆಪ್ ಅಲ್ಲಿ ಏನಿರ್ತಾವಲ್ಲ ಆ ಕಂಡೀಷನ್ ಗಳನ್ನ ಕನ್ಸಿಡರ್ ಮಾಡಬೇಕು. S4 ಮತ್ತೆ S4 ಅಲ್ಲಿ ಏನಿದೆ, ಇಲ್ಲಿ ಮೊದಲನೇ ಕಂಡೀಷನ್ 2, 3, ಇಲ್ಲಿ ಇವು ಎರಡನ್ನು ಕೂಡ ಯೂಸ್ ಮಾಡಿಕೊಂಡು ಪಾಸಿಬಲ್ ಕಂಡೀಷನ್ಸ್ ಅನ್ನ ನಾವು ಟ್ರೈ ಮಾಡಿದ್ವಿ. 4, 5, 6. ಸೊ ಟೋಟಲ್ 6 ಕಂಡೀಷನ್ಸ್ ಇಲ್ಲಿ ಬರ್ತವೆ. ಸೊ ಇವುಗಳನ್ನ ಇದ್ರ ಮಧ್ಯೆ ಬರೀರಿ, ಇಲ್ಲಿ ಜಾಗನೇ ಇಲ್ಲ ನನಗೆ, ಅದಕ್ಕೋಸ್ಕರ ನಾನು ಅಲ್ಲಿ ಬರೆದಿದ್ದು. ಸೊ ಫಸ್ಟ್ ಏನ್ ಮಾಡಬೇಕು, ಜನರಿಕ್ ಮತ್ತೆ ಸ್ಪೆಸಿಫಿಕ್ ಅಂತ ನಾವು ಕಂಪೇರ್ ಮಾಡ್ತಾ ಬರಬೇಕು. ನೋ ಇದ್ರೆ ಮಾತ್ರ ಇಲ್ಲಿ ಜನರಿಕ್ ಅಲ್ಲಿ ಚೇಂಜ್ ಆಗುತ್ತೆ, ನೋ ಇದ್ರೇನೆ ಇಲ್ಲೂ ಕೂಡ ಚೇಂಜ್ ಆಗ್ತಾ ಹೋಗೋದು. ನೆಕ್ಸ್ಟ್ ಏನಾಗುತ್ತೆ, ಮಧ್ಯದಲ್ಲಿ ಇಲ್ಲಿ ಆನ್ಸರ್ ಫುಲ್ ಇವೆಲ್ಲ ಕೂಡ ಕಂಪ್ಲೀಟ್ ಆದ್ಮೇಲೆ 5, 6 ಏನು ಇಲ್ಲ ಅಂತಂದ್ರೆ 4ಗೆ ಕಂಪ್ಲೀಟ್ ಆಗಿದೆ ಅಲ್ವಾ. ಇವಾಗ ಏನ್ ಮಾಡ್ಬೇಕು, ಪಾಸಿಬಲ್ ಕಂಡೀಷನ್ಸ್ ಏನಾದ್ರೂ ಕೂಡ ಇನ್ನು ಮ್ಯಾಚಿಂಗ್ ಅನ್ನ ಮಾಡ್ಬೋದು ಅಂತ ನೋಡ್ಬೋದು. ಸೊ ಸನ್ನಿ ಇದೆ, ವಾರ್ಮ್ ಇದೆ, ಇದೆ ಸನ್ನಿ, ವಾರ್ಮ್, ಸ್ಟ್ರಾಂಗ್ ಇದೆ. ಸೊ ಕಂಡೀಷನ್ಸ್ ಏನು, ಸನ್ನಿಯನ್ನ ಯೂಸ್ ಮಾಡಿಕೊಂಡು ವಾರ್ಮ್ ಜೊತೆ ಒಂದ್ಸಲಿ, ಸ್ಟ್ರಾಂಗ್ ಜೊತೆ ಒಂದ್ಸಲಿ, ವಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಸನ್ನಿ ಜೊತೆ ಒಂದ್ಸಲಿ, ಸ್ಟ್ರಾಂಗ್ ಜೊತೆ ಒಂದ್ಸಲಿ. ಸೊ ಈ ರೀತಿ ನೀವು ಬರೆದ್ರೆ ಫುಲ್ ಆನ್ಸರ್ ಸಿಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೂ ಆದಷ್ಟು ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.